ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಸೊ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಈಗಾಗಲೇ ನಾನು ವಿಡಿಯೋಸ್ಗಳಲ್ಲಿ ಯಾವ ರೀತಿಯಾಗಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಬೇಕು, ಹಾಗೆಯೇ ಯೂಟ್ಯೂಬ್ನಲ್ಲಿ ಯಾವ ರೀತಿಯಾದಂಥ ಥಂಬ್ನೇಲ್ಗಳನ್ನು ಮಾಡ್ಬೋದು, ಮತ್ತು ಯಾವ ಕಂಟೆಂಟ್ ಮೇಲೆ ನೀವು ವಿಡಿಯೋಸ್ಗಳನ್ನು ಮಾಡಿದ್ರೆ ಜಾಸ್ತಿ ರೀಚನ್ನು ಪಡಿಬಹುದು ಅನ್ನೋದನ್ನು ಇದೇ ಒಂದು ಚಾನಲ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದೀನಿ ಫ್ರೆಂಡ್ಸ್. ಸೊ ಅದರಂತೆ ಇವತ್ತು ಕೂಡ ಒಂದು ಯೂಟ್ಯೂಬ್ನ ಹೊಸ ಪಾಲಿಸಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನಿಮಗೆ ಏನೇ ಡೌಟ್ ಇದ್ರೂ ಕೂಡ ನೀವು ಪ್ರಶ್ನೆಯನ್ನು ಕೇಳಬಹುದು ಫ್ರೆಂಡ್ಸ್. ಹಾಗಿದ್ರೆ ಬನ್ನಿ ವಿಡಿಯೋನ ಫ್ರೆಂಡ್ಸ್. ಯೂಟ್ಯೂಬ್ ಅನ್ನೋದು ದೊಡ್ಡ ಪ್ಲಾಟ್ಫಾರ್ಮ್ ಆಗಿ ಬೆಳೆದಿದೆ. ಸೊ ಯೂಟ್ಯೂಬ್ನಲ್ಲಿ ದಿನದಿಂದ ದಿನಕ್ಕೆ ತುಂಬಾ ಕ್ರಿಯೇಟರ್ಸ್ಗಳು ಕೂಡ ಬರ್ತಾ ಇದ್ದಾರೆ. ಹೇಳಿ ಕಾಂಪಿಟೇಷನ್ ತುಂಬಾನೇ ಇದೆ ಫ್ರೆಂಡ್ಸ್. ಅದರಂತೆ ಯೂಟ್ಯೂಬ್ನಲ್ಲಿ ದಿನದಿಂದ ದಿನಕ್ಕೆ ಹೊಸ ಪಾಲಿಸಿಗಳು ಕೂಡ ಬರ್ತಾ ಇವೆ. ಸೊ ಅದು ಜನರಿಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿನೇ ನಿಮಗೆ ಈ ಒಂದು ಮೆಸೇಜ್ ಬಂದಿದೆನಾ ಅಂತ ನಿಮ್ಮ ಒಂದು YT ಸ್ಟುಡಿಯೋದಲ್ಲಿ ಚೆಕ್ ಮಾಡಿ ನೋಡಿ ಫ್ರೆಂಡ್ಸ್. ಒಂದ್ ವೇಳೆ ಈ ಒಂದು ಮೆಸೇಜ್ ನಿಮಗೆ ಬಂದಿದ್ದೇ ಆಗಿದ್ರೆ ನಾನು ಹಾಕಿರ್ತೀನಿ. ಸೊ ಆ ಮೆಸೇಜ್ ನಿಮ್ಗೆ ಏನಾದರೂ ಬಂದಿದ್ದೇ ಆಗಿದ್ರೆ ಸೊ ನೀವು ಅದನ್ನ ಇಗ್ನೋರ್ ಮಾಡಲಿಕ್ಕೆ ಹೋಗಬೇಡಿ. ಆ ಮೆಸೇಜ್ನಲ್ಲಿ ಏನಿದೆ ಅಂತ ಹೇಳಿ ಒಮ್ಮೆ ಹೋಗಿ ನೋಡಿ, ಅದಾದ್ಮೇಲೆ ನಿಮ್ಮ ಯೂಟ್ಯೂಬ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಹಾಗಿದ್ರೆ ನೀವು ಈ ಒಂದು ಮೆಸೇಜ್ ಬಂದಿದೆನಾ ಇಲ್ವಾ ಅಂತ ನೋಡಿ, ನಾನು ಇವಾಗ ನಿಮಗೆ ಆ ಮೆಸೇಜ್ನಲ್ಲಿ ಏನಿದೆ ಹಾಗೆಯೇ ಆ ಮೆಸೇಜ್ ಯಾಕೆ ಬಂದಿದೆ ಅನ್ನೋದನ್ನ ಇವಾಗ ಇದೇ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ಅದಕ್ಕಾಗಿನೇ ನನ್ನೊಂದು ಸ್ಕ್ರೀನ್ ರೆಕಾರ್ಡರನ್ನು ಇವಾಗ ಆನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನನ್ನ ಒಂದು YT ಸ್ಟುಡಿಯೋನ ಆನ್ ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು. ಸೊ ನಾನು ಇವಾಗ ನನ್ನ ಒಂದು ಚಾನಲ್ YT ಸ್ಟುಡಿಯೋದಲ್ಲಿ ಹೋಗಿದ್ದೀನಿ, ಓಕೆನಾ. ಸೊ ಇಲ್ಲಿ ಅನಾಲಿಟಿಕ್ಸ್ನಲ್ಲಿ ಸೊ ನೋಡಿ, ಇಲ್ಲಿ ನಿಮಗೆ ವಾಚ್ ಟೈಮ್ ತೋರಿಸುತ್ತೆ ಮತ್ತು ವ್ಯೂಸ್ ತೋರಿಸುತ್ತೆ ಯಾವ ರೀತಿಯಾಗಿ ಅಂತ ಹೇಳಿ. ಸೊ ನೀವು ಕಂಟಿನ್ಯೂ ಆಗಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾನೆ ಬಂದರೆ ನಿಮಗೆ ಇಲ್ಲಿ ಚೆನ್ನಾಗಿಯೇ ನಿಮ್ಮ ವಾಚ್ ಟೈಮ್ ಕೂಡ ತೋರಿಸ್ತಾ ಇರುತ್ತೆ. ಹಾಗಿದ್ರೆ ಇಲ್ಲಿ ಇವಾಗ ನಾವು ಮೆಸೇಜ್ನ ಚೆಕ್ ಮಾಡ್ತಾ ಇರಬೇಕು. ಯಾಕಂತಂದರೆ ಯೂಟ್ಯೂಬ್ನಲ್ಲಿ ಇಯರ್ಲಿ ಆಗಿರ್ಬೋದು ಅಥವಾ ಡೈಲಿ ಆಗಿರ್ಬೋದು ಅಪ್ಡೇಟ್ಗಳು ಬರ್ತಾನೆ ಇರುತ್ತೆ. ಸೊ ಆ ಒಂದು ಮೆಸೇಜ್ಗಳು ಇಲ್ಲಿ ನಿಮ್ಮ ಒಂದು ಇಲ್ಲಿ ಬೆಲ್ ಐಕಾನ್ ಕಾಣ್ತಾ ಇದೆ ಅಲ್ವಾ. ಸೊ ಇಲ್ಲಿ ಬೆಲ್ ಐಕಾನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಸೊ ನೋಡಿ, ನನಗೆ 2 ಮೆಸೇಜ್ಗಳು ಬಂದಿದೆ. ಒಂದು ಕ್ರಿಯೇಟರ್ ರೌಂಡ್ ಅಪ್ ಅಂತ ಬಂದಿದೆ, ಮತ್ತು ಯೂಸ್ ಪ್ರಮೋಟ್ ಟು ಗ್ರೋ ಆನ್ ಯೂಟ್ಯೂಬ್, ಸ್ಟಾರ್ಟ್ ಆ್ಯನ್ ಆ್ಯಡ್ ಕ್ಯಾಂಪೇನ್ ಇನ್ ಸ್ಟುಡಿಯೋ ಟು ಗ್ರೋ ಯುವರ್ ಚಾನಲ್ ಆರ್ ಬಿಸ್ನೆಸ್ ಅಂತ ಇದೆಲ್ಲ ಫ್ರೆಂಡ್ಸ್. ಯಾಕಂತ ಅಂದರೆ ಕೆಲವೊಂದು ನಮಗೆ ಪೇಡ್ ಮಾಡಿ ನಾವು ಪ್ರಮೋಟ್ ಮಾಡೋದಿರತ್ತೆ. ಹಾಗಾಗಿ ನಾನೇನು ಈ ಥರದ ಮೆಸೇಜ್ಗಳಿಗೆ ರಿಪ್ಲೈ ಕೊಡೋದಿಲ್ಲ. ಬಟ್ ಮೆಸೇಜ್ಗಳನ್ನು ಓದ್ತಾನೆ ಇರಬೇಕು. ಯಾಕಂತಂದರೆ ನಾವು ನ್ಯೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನಮಗೆ ಈ ರೀತಿಯಾದಂಥ ಮೆಸೇಜಸ್ಗಳು ಬರ್ತಾ ಇರುತ್ತೆ. ಸೊ ಯೂಟ್ಯೂಬ್ನಲ್ಲಿ ಏನೇ ಅಪ್ಡೇಟ್ ಆದರೂ ಕೂಡ ನಮಗೂ ಕೂಡ ಈ ರೀತಿಯಾಗಿ ಮೆಸೇಜ್ ಮೂಲಕ ನಾವು ತಿಳ್ಕೊಳ್ಬೋದು. ಹಾಗೆ ಇದರಲ್ಲಿ ಕ್ರಿಯೇಟರ್ ರೌಂಡ್ ಅಪ್ ಅಂತ ಬಂದಿದೆ. ಸೊ ನೋಡಿ, ಕ್ಯಾಚ್ ಅಪ್ ಆನ್ ದ ಲೇಟೆಸ್ಟ್ ನ್ಯೂಸ್ ಆ್ಯಂಡ್ ಅಪ್ಡೇಟ್ಸ್ ಅಂತ ಇದೆ. ಅಂತ ಯೂಟ್ಯೂಬ್ನಲ್ಲಿ ಏನೇ ಚೇಂಜಸ್ ಆಗಿದ್ರೂ ಕೂಡ ಇಲ್ಲಿ ಮಾನಿಟೈಸೇಷನ್ಗೆ ಸಂಬಂಧಪಟ್ಟಂಗೆ ಇರ್ಬೋದು, ಇಲ್ಲ ಅಂತ ಅಂದರೆ ಯೂಟ್ಯೂಬ್ನಲ್ಲಿ ವಿಡಿಯೋಸ್ಗಳು ಅಪ್ಲೋಡ್ ಮಾಡುವ ಸಂಬಂಧಪಟ್ಟಂಗೆ ಇರ್ಬೋದು, ಅಥವಾ ಡಿಮಾನಿಟೈಸೇಷನ್ ತುಂಬಾ ಆಗ್ತಾ ಇದೆ. ಸೊ ಅದ್ರ ರಿಲೇಟೆಡ್ ಆಗಿರ್ಬೋದು, ಥಂಬ್ನೇಲ್ ರಿಲೇಟೆಡ್ ಆಗಿರ್ಬೋದು. ಸೊ ಈ ರೀತಿಯಾದಂಥ ಮಾಹಿತಿಗಳನ್ನು ನೀಡಲಿಕ್ಕೆ ಅಂತ ಹೇಳಿ ಯೂಟ್ಯೂಬ್ ಕಡೆಯಿಂದ ನಿಮಗೆ ಈ ಮೆಸೇಜ್ ಬರುತ್ತೆ. ಸೊ ಈ ಮೆಸೇಜ್ ಎಲ್ಲರಿಗೂ ಬಂದಿದೆ ಅಂತ ನಾನು ಅನ್ಕೋತೀನಿ. ಕೆಲವೊಬ್ಬರಿಗೆ ಬಂದಿಲ್ಲ ಅಂತ ಅಂದರೆ ಪರವಾಗಿಲ್ಲ. ಸೊ ನೀವು ಈ ವಿಡಿಯೋನ ನೋಡಿ ತಿಳ್ಕೊಳ್ಳಿ ಯೂಟ್ಯೂಬ್ನಲ್ಲಿ ಏನೆಲ್ಲ ಅಪ್ಡೇಟ್ ಆಗಿದೆ ಅಂತ ಹೇಳಿ. ಹಾಗಿದ್ರೆ ಈ ಒಂದು ಮೆಸೇಜ್ ಮೇಲೆ ಇವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ. What's up creators? Here's this month's creator roundup. You can now upload ಸೊ ನೋಡಿ, ಈ ರೀತಿಯಾಗಿ ಒಂದು ನಿಮಗೆ ವಿಡಿಯೋ ಬರುತ್ತೆ. ಇಲ್ಲಿ ಪಾಸ್ ಮಾಡ್ತೀನಿ. ಸೊ ಈ ರೀತಿಯಾಗಿ ಒಂದು ವಿಡಿಯೋ ಬರುತ್ತೆ. ಈ ವಿಡಿಯೋನ ಕ್ಲಿಯರಾಗಿ ಕರೆಕ್ಟಾಗಿ ತಿಳ್ಕೊಳ್ಳಿ ಮೊದಲು. ಸೊ ಇದು ಇಂಗ್ಲೀಷ್ನಲ್ಲಿನೇ ಇರುತ್ತೆ. ಸೊ ಹಿಂದಿ ಮತ್ತು ಯಾವುದೇ ಒಂದು ಅದರ್ ಲ್ಯಾಂಗ್ವೇಜಸ್ನಲ್ಲಿ ಇರೋದಿಲ್ಲ. ಸೊ ಈ ಒಂದು ವಿಡಿಯೋನ ಕರೆಕ್ಟಾಗಿ ನೋಡಿ ತಿಳ್ಕೊಳ್ಳಿಕ್ಕೆ ನಿಮಗೆ ಏನಾದರೂ ಪ್ರಾಬ್ಲಮ್ ಆದರೆ ಬೇಕಾದರೆ ಇಲ್ಲಿ ಮೋರ್ ಅಂತ ಇದೆ ಆಪ್ಷನ್. ಸೊ ನೋಡಿ, ಇಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸಿ ಮೋರ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ, ಅವರು ವಿಡಿಯೋದಲ್ಲಿ ಏನೆಲ್ಲ ಹೇಳ್ತಾ ಇದ್ದಾರೆ, ಎಕ್ಸ್ಪ್ಲೇನ್ ಕೊಡ್ತಾ ಇದ್ದಾರೆ. ಸೊ ಅದರ ರಿಲೇಟೆಡ್ ಅಂತ ಎಲ್ಲ ಒಂದು ಮಾಹಿತಿಯನ್ನು ಇಲ್ಲಿ ಅವರು ತಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ನಾವು ಇದನ್ನ ನೋಡಿ ತಿಳ್ಕೊಳ್ಬೋದು. ಸೊ ಫಸ್ಟ್ ನೋಡಿ, ಇಂಟ್ರೋ ಕೊಟ್ಟಿದ್ದಾರೆ ಅಂತ ಇಂಟ್ರಡಕ್ಷನ್ ಮಾಡಿದ್ದಾರೆ. ಅಂದರೆ ಸೊ ಇದರಲ್ಲಿ ಯೂಟ್ಯೂಬ್ ರಿಲೇಟೆಡ್ ಅಂತ ಅಪ್ಡೇಟ್ಗಳಾಗಿವೆ, ಮತ್ತು ಯೂಟ್ಯೂಬ್ನಲ್ಲಿ ಈ ರೀತಿಯಾದಂಥ ಅಪ್ಡೇಟ್ಗಳನ್ನು ಮಾಡಿದ್ದೀವಿ ಅಂತ ಹೇಳಿ ಅವರು ಯೂಟ್ಯೂಬ್ ಕಡೆಯಿಂದ ನಮಗೆ ಈ ಮೆಸೇಜನ್ನು ಹೇಳ್ತಾ ಇದ್ದಾರೆ. ಇನ್ನು ಸೆಕೆಂಡ್ ಪರ್ಪಸ್ ಆಗಿ
ಮಲ್ಟಿ ಲ್ಯಾಂಗ್ವೇಜ್ ಥಂಬ್ನೇಲ್ಸ್, ಓಕೆನಾ. ಸೊ ಥಂಬ್ನೇಲ್ನ ನಾವು ಕ್ರಿಯೇಟ್ ಮಾಡುವಾಗ ಒಂದೇ ಒಂದು ಲ್ಯಾಂಗ್ವೇಜ್ನಲ್ಲಿ ಕ್ರಿಯೇಟ್ ಮಾಡಬೇಕು ಅಂತೇನಿಲ್ಲ. ಸೊ ಮಲ್ಟಿ ಲ್ಯಾಂಗ್ವೇಜ್ನಲ್ಲಿ ನಾವು ಥಂಬ್ನೇಲ್ನ ಕ್ರಿಯೇಟ್ ಮಾಡ್ಬೋದು. ಬಟ್ ನಾವು ಕನ್ನಡದಲ್ಲಿ ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದೀವಿ ಅಂತ ಅಂದರೆ ಇಂಗ್ಲೀಷ್ ಪ್ಲಸ್ ನಾವು ಕನ್ನಡವನ್ನು ಯೂಸ್ ಮಾಡ್ತಾ ಇರ್ತೀವಿ. ಸೊ ಹಿಂದಿನ ಯಾರು ಕೂಡ ಯೂಸ್ ಮಾಡೋದಿಲ್ಲ. ಬಟ್ ನಿಮ್ಮ ಇಷ್ಟ, ಅದು ನೀವು ಮಲ್ಟಿ ಲ್ಯಾಂಗ್ವೇಜ್ನಲ್ಲಿಯೂ ಕೂಡ ಥಂಬ್ನೇಲ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಚಾನಲ್ ಗೈಡೆನ್ಸ್ ಎಕ್ಸ್ಪೆನ್ಷನ್ ಅಂತ ಅಂದರೆ ಚಾನಲ್ನ ಕೆಲವೊಂದು ಗೈಡ್ಲೈನ್ಸ್ ಇರುತ್ತೆ. ಸೊ ಆ ಗೈಡ್ಲೈನ್ಸ್ಗಳನ್ನು ನೀವೆಲ್ಲರೂ ಕೂಡ ಫಾಲೋ ಮಾಡಲೇಬೇಕು. ಸೊ ಯಾರೆಲ್ಲ ಚಾನಲ್ ಗೈಡ್ಲೈನ್ಸ್ನ ಫಾಲೋ ಮಾಡೋದಿಲ್ಲ ಅವ್ರಿಗೆ ಕಾಪಿ ಸ್ಟ್ರೈಕ್ ಬರುತ್ತೆ ಅಥವಾ ಕಾಪಿ ರೈಟ್ ಬರುತ್ತೆ, ಅಥವಾ ನೀವು ಕಾಪಿರೈಟ್ ಮ್ಯೂಸಿಕ್ಗಳನ್ನು ಉಪಯೋಗ ಮಾಡಿದರೆ ನಿಮಗೆ ಕಾಪಿರೈಟ್ ಅಂತ ಬರುತ್ತೆ, ಅಥವಾ ನೀವು ಲೈವ್ನಲ್ಲಿ ಮಕ್ಕಳನ್ನು ತೋರಿಸಿದ್ದೇ ಆಗಿದ್ದರೆ ನಿಮಗೆ ಕಾಪಿ ಸ್ಟ್ರೈಕ್ ಅಂತ ಬರುತ್ತೆ. 3 ಸ್ಟ್ರೈಕ್ ಬಂದು 4ನೇ ಸ್ಟ್ರೈಕ್ ಬಂದಾಗ ನಿಮ್ಮ ಒಂದು ಚಾನಲಲ್ಲಿ ಡಿಲೀಟ್ ಆಗೋವಂತಹ ಸಂದರ್ಭ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ನಾವು ಕಮ್ಯುನಿಟಿ ಗೈಡ್ಲೈನ್ಸ್ನ ಯಾವತ್ತೂ ಕೂಡ ಇಗ್ನೋರ್ ಮಾಡಬಾರ್ದು. ಕಮ್ಯುನಿಟಿ ಗೈಡ್ಲೈನ್ಸ್ನಲ್ಲಿ ಏನೇನೆಲ್ಲ ಅವರು ಹೇಳಿದ್ದಾರೆ ಅದನ್ನೆಲ್ಲ ನಾವು ಫಾಲೋ ಮಾಡಲೇಬೇಕು, ನಮ್ಮ ಚಾನಲ್ ಗ್ರೋ ಆಗಬೇಕು ಅಂತ ಅಂದರೆ. ಇನ್ನು 4ನೇ ಪಾಯಿಂಟನ್ನು ಕೊಟ್ಟಿದ್ದಾರೆ, ಇಫೆಕ್ಟ್ ಮೇಕರ್ ಎಕ್ಸ್ಪೆನ್ಷನ್ ಅಂತ ಕೊಟ್ಟಿದ್ದಾರೆ. ಹಾಗೆಯೇ ಚಾನಲ್ ಇನ್ಸೈಡ್ ಶೇರಿಂಗ್ ಅಂತ ಕೊಟ್ಟಿದ್ದಾರೆ, ಮತ್ತು ಟೆಸ್ಟ್ ಇಫೆಕ್ಟ್ ಬಿಫೋರ್ ಗೋಯಿಂಗ್ ಲೈವ್. ಯಾವಾಗ ನಾವು ಲೈವ್ಗೆ ಹೋಗ್ತಾ ಇರ್ತೀವಿ ಆವಾಗ ಇಫೆಕ್ಟ್ಸ್ಗಳನ್ನು ಕೂಡ ಉಪಯೋಗ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಇವಾಗ ಇದು ಒಂದು ಫ್ಯೂಚರ್ ಬಂದಿದೆ. ಸೊ ಯಾರೆಲ್ಲ ಲೈವ್ನ ತಗೊಳ್ತಾ ಇರ್ತೀರಾ, ತುಂಬ ಲೈವ್ನ ಕಂಡಕ್ಟ್ ಮಾಡ್ತಾ ಇರ್ತೀರಾ ಅಂತ ಅಂದರೆ, ಇವಾಗ ಜನರನ್ನು ನಾವು ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಅಂದರೆ ಕೇವಲ ನಮ್ಮ ವಿಡಿಯೋಸ್ಗಳ ಮೂಲಕ ಆಗೋದಿಲ್ಲ, ನಾವು ಲೈವ್ಗೆ ಹೋಗಬೇಕು, ಲೈವ್ನಲ್ಲಿ ನಾವು ಮಾತಾಡಬೇಕು. ಆವಾಗಲೇ ನಮಗೆ ಜನ ಕೂಡ ನಮಗೆ ಗುರುತಿಸ್ತಾರೆ, ಹೌದು ಇದೇ ಒಂದು ಚಾನಲ್ ಅಂತ ಹೇಳಿ. ಸೊ ಆ ರೀತಿಯಾದಂಥ ಸಂದರ್ಭಗಳಲ್ಲಿ ನೀವು ಇಫೆಕ್ಟ್ಗಳನ್ನು ಉಪಯೋಗಿಸ್ಬೋದು. ಹಾಗೆಯೇ ಯೂಟ್ಯೂಬ್ ಕ್ರಿಯೇಟರ್ ಪಾರ್ಟ್ನರ್ಶಿಪ್ ಇದು ಯಾವಾಗ ಬರುತ್ತೆ ಅಂತ ಅಂದರೆ, ಯಾವಾಗ ನಿಮ್ಮ ಒಂದು ಚಾನಲ್ ಅನ್ನೋದು ಮಾನಿಟೈಸೇಷನ್ ಆಗಿದೆ, ಸೊ ಆವಾಗ ನೀವು ಯೂಟ್ಯೂಬ್ ಪಾರ್ಟ್ನರ್ ಆಗಿ ನೀವು ಅಲ್ಲಿ ಕೆಲಸವನ್ನು ಮಾಡ್ತಾ ಇರ್ತೀರ ಫ್ರೆಂಡ್ಸ್. ಹಾಗೆಯೇ ಈ ಒಂದು ಇನ್ಕಮ್ ಅನ್ನೋದು ನಿಮ್ಮ ಲೈಫ್ ಲಾಂಗ್ ಇನ್ಕಮ್ ಆಗಿರುತ್ತೆ. ಸೊ ಈ ಇನ್ಕಮ್ನಲ್ಲಿ ಯಾವುದೇ ತರಹದ ಒಂದು ಇವಾಗ ಬಂದಿದೆ ನಾಳೆ ಬರೋದಿಲ್ಲ, ಸೊ ಈ ರೀತಿಯಾಗಿ ಇಲ್ಲ, ಪರ್ಮನೆಂಟ್ ಇನ್ಕಮ್ಮೇ ಆಗಿದೆ. ಹಾಗಾಗಿನೇ ನಾನು ಒಂದು ವಿಡಿಯೋನ ಮಾಡಿದ್ದೀನಿ, ನಾವು ಯೂಟ್ಯೂಬನ್ನು ಯಾಕೆ ಕ್ವಿಟ್ ಮಾಡಬಾರ್ದು ಅಂತ ಹೇಳಿ. ನಾನು ಮುಂದಿನ ದಿನಗಳಲ್ಲಿ ವಿಡಿಯೋಸ್ಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಹಾಗಾಗಿ ಚಾನಲ್ಗೆ ಕನೆಕ್ಟ್ ಆಗಿರಿ ಫ್ರೆಂಡ್ಸ್. ಸೊ ಈ ರೀತಿಯಾದಂತಹ ಒಂದು ಮೆಸೇಜ್ ನಿಮಗೆ ಬಂದಿದ್ದರೆ ನೀವು ಖಂಡಿತವಾಗ್ಲೂ ಈ ಒಂದು ಮೆಸೇಜನ್ನು ಓದಿ ನಿಮ್ಮ ಒಂದು ಚಾನಲನ್ನು ಗ್ರೋ ಮಾಡ್ಕೊಳ್ಳಿ ಫ್ರೆಂಡ್ಸ್. Aligns with their language setting. To add multi-language thumbnails, head to YouTube Studio on desktop. In the languages tab of your video, choose. ನೋಡಿದ್ರಲ್ವಾ ಫ್ರೆಂಡ್ಸ್, ಯೂಟ್ಯೂಬ್ನಲ್ಲಿ ದಿನದಿಂದ ದಿನಕ್ಕೆ ಹೊಸ ಪಾಲಿಸಿಗಳು ಬರ್ತಾ ಇವೆ. ಸೊ ನಮಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಆಗಿರ್ಬೋದು, ಹಾಗೆಯೇ 2026 ಮಾನಿಟೈಸೇಷನ್ ಪಾಲಿಸಿ ಆಗಿರ್ಬೋದು, ಮತ್ತು ಯಾವ ಕಂಟೆಂಟನ್ನು ಮಾಡಬೇಕು, ಯಾವ ಕಂಟೆಂಟನ್ನು ನಾವು ಮಾಡಬಾರ್ದು ಯೂಟ್ಯೂಬ್ನಲ್ಲಿ ಅನ್ನೋದನ್ನು ಕರೆಕ್ಟಾಗಿ ನಾವು ತಿಳ್ಕೊಂಡು ಹೋದರೆ ನಮ್ಮ ಒಂದು ಯೂಟ್ಯೂಬ್ ಜರ್ನಿಯಲ್ಲಿ ಸಕ್ಸಸ್ ಆಗುತ್ತೆ ಫ್ರೆಂಡ್ಸ್. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆಯೇ ತುಂಬ ಜನರ ಚಾನಲ್ಗಳು ಡಿಮಾನಿಟೈಸೇಷನ್ ಆಗ್ತಾ ಇವೆ. ಹಾಗಿದ್ರೆ ಕಾರಣ ಏನು ಅಂತ ಹೇಳಿ ಮುಂದಿನ ವಿಡಿಯೋಸ್ಗಳಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗಾಗಿನೇ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮಗೆ ಎಲ್ಲ ತರಹದ ಮಾಹಿತಿಗಳ ವಿಡಿಯೋಸ್ಗಳು ಸಿಗತ್ತೆ ಅಂತ ಹೇಳ್ತಾ ಮುಂದೆ ಸಿಗೋಣ. ಅಲ್ಲಿವರೆಗೂ ಬಾಯ್.